ಕುಮಾರಸ್ವಾಮಿನೇ ರೇಟ್ ಕಾರ್ಡ್ ಇಟ್ಕೊಂಡು ಅಧಿಕಾರ ನಡೆಸ್ತಾರೆ, ಅದ್ರಲ್ಲೇನಿದೆ? ಕುಮಾರಸ್ವಾಮಿ ಅವರ ಅಧಿಕಾರಾವಧಿನಲ್ಲಿ ರೇಟ್ ಕಾರ್ಡ್ ಎಲ್ಲದಕ್ಕೂ ಅವರೇ ಫಿಕ್ಸ್ ಮಾಡಿ ಮಾಡ್ಕೊಂಡಿದ್ದು, ಬೇರೆಯವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಈ ವಿಜೇಂದ್ರನ ಆಡಳಿತವನ್ನು ಕೂಡ ನೀವು ನೋಡಿದ್ದೀರಿ, ಯಡಿಯೂರಪ್ಪನವರ ಕಾಲದ ಆಡಳಿತವನ್ನ, ವಿಜೇಂದ್ರ ಅವರ ಆಡಳಿತವನ್ನು ನೀವು ನೋಡಿದ್ದೀರಿ. ನಾನು ಯಾರ ಬಗ್ಗೆನೂ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಸರ್ಕಾರ ಎಲ್ಲದಕ್ಕೂ ಕಡಿವಾಣ ಹಾಕಿ ಹಂತ ಹಂತವಾಗಿ ಸರಿಪಡಿಸುವಂತ ಕೆಲಸ ಮಾಡ್ತಾ ಇದೆ. ಅದು ಕೆಲವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ಬಿಜೆಪಿಯವರು ಜೆಡಿಎಸ್ ಆರೋಪ ಮಾಡ್ತಾರೆ. ಈಗ ನಮಗೆ ಟ್ಯಾಕ್ಸ್ ಕೊಡ್ತಾರಾ ಕುಮಾರಸ್ವಾಮಿ ಅವರು? ಕುಮಾರಸ್ವಾಮಿ ಅವರು ಧ್ವನಿ ಎತ್ತಲಿ, 5 ಲಕ್ಷ ಕೋಟಿ ರೂಪಾಯಿ ಹಣ ಕೊಡ್ತಾ ಇದೀವಿ ಕೇಂದ್ರ ಸರ್ಕಾರಕ್ಕೆ, ಕೊಡ್ಲಿ, ಕರ್ನಾಟಕದ ಪರವಾಗಿ ಧ್ವನಿ ಎತ್ತಲಿ, ನೀರಾವರಿ ಯೋಜನೆಗಳನ್ನ ಮಂಜೂರು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ರು. ಈಗ ಮಂತ್ರಿಗಳಿದ್ದಾರೆ, ಪ್ರೆಷರ್ ಹಾಕ್ಲಿ, ಹೇಳಿದಾರ ಪ್ರಧಾನಮಂತ್ರಿಗಳಿಗೆ. ನನ್ನನ್ನು ಯಾರು ಬಂದು ಕೇಳಲಿಲ್ಲ ಅಂತಾರೆ. ಅದು ಜವಾಬ್ದಾರಿ ಅಲ್ವಾ ಒಬ್ಬ ರಾಜ್ಯವನ್ನ ಪ್ರತಿನಿಧಿಸ್ತಕ್ಕಂತ ಒಬ್ಬ ನಾಯಕರಿಗೆ? ಅದು ಅವ್ರ ಜವಾಬ್ದಾರಿ ಆಗ್ತದೆ. ನಾನು ಹೆಚ್ಚಿಗೆ ಹೇಳುವಂತ ಅವಶ್ಯಕತೆ ಇಲ್ಲ. ಸೊ ಅವ್ರು ಏನೇನೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಲ್ಲಿ ಕೆಲಸ ಕಡಿಮೆ ಅಂತ ಕಾಣಿಸ್ತದೆ, ಬೆಂಗಳೂರಲ್ಲೇ ಇರ್ತಾರೆ.